यच्छन्ति देवाः सुन्वन्तं न स्वप्नाय स्पृहयन्ति. We're thrilled today to be able to inaugurate the first volume of the third Swadeshi Indology Conference, which was held at the Indian Institute of Technology, Chennai in 2017. We're joined by one of our two editors, Srimati Sharda Narayanan. May I please request her to join us? And I request her to present copies to our distinguished guests for the inauguration. So I call upon Srimati Sharda Narayanan and our academic director, Dr. Kannan. We're indeed blessed to have such an auspicious inauguration for the volumes. May I now call upon Pujya Shri Swamiji to give us his Ashirvachanam. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿಸೂತ್ರಾಣಾಂ ಅಂತರ್ಜರಮಶೀಷಮತ್. ಇವತ್ತು ಬೆಳಗ್ಗೆ ಸೂರ್ಯೋದಯದ ಕಿರಣದಂತೆ ನಮ್ಮೆಲ್ಲರಿಗೂ ಈ ಒಂದು ವಿಚಾರ ಸಂಕಿರಣದಲ್ಲಿ ಅಂತಹ ಒಂದು ಪ್ರಭೆಯನ್ನು ಕಿರಣವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇಡೀ ದಿವಸ ನಡೆಯುವಂತಹ ವಿಚಾರ ಸಂಕಿರಣದಲ್ಲಿ ಕರ್ನಾಟಕ ಸಂಗೀತದ ನಿನ್ನೆ, ಇಂದು, ಮುಂದು ಈ ಮೂರೂ ಪ್ರಾಕಾರಗಳ ವಿಶಿಷ್ಟವಾದಂತಹ ದರ್ಶನವನ್ನು ನಾವೆಲ್ಲ ಮಾಡ್ತೇವೆ. ಮೋಹನ್ ದಾಸ್ ಪೈ ಅವರು ಬಹಳ ಅರ್ಥಗರ್ಭಿತವಾಗಿ ಒಳ್ಳೆಯ ಭಾಷಣವನ್ನು ನೀಡಿದ್ದಾರೆ. ಈ ಭಾಷಣ ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡ್ಸ್ನಲ್ಲಿ ಆಗಬೇಕು. ನೂರಾರು ಯುವಕರು ಕೇಳಬೇಕು. ಸುಮಾರು 1000 ವರ್ಷಗಳ ಹಿಂದೂ ಧರ್ಮದ ದರ್ಶನವನ್ನು ನಾವಿವತ್ತು ಮಾಡಿದ್ದೇವೆ. ಅವರ ಒಂದೊಂದು ಮಾತಿನಲ್ಲೂ ನಮ್ಮ ಧರ್ಮದ ಮೇಲೆ, ಸನಾತನ ಧರ್ಮದ ಮೇಲೆ ಆಗ್ತಾ ಇರುವಂತಹ ದಾಳಿಯ ಚಿತ್ರಣವನ್ನು ನಾವು ನೋಡ್ತೇವೆ. ನಾನು ಎಷ್ಟೋ ಸಲ ಮರೆಯಬೇಕು ಅಂತ ನೋಡ್ತೀನಿ, ಆದರೆ ಇವತ್ತು ಮತ್ತೆ ನೆನಪಾಗತ್ತೆ. ಮೋಹನ್ ದಾಸ್ ಪೈ ಹೇಳಿದಂತೆ ನಮ್ಮೂರಾದಂತಹ ಮೇಲುಕೋಟೆಯಲ್ಲಿ ಸುಮಾರು 800 ಕುಟುಂಬಗಳು ನಾಶ ಆಯಿತು ಟಿಪ್ಪು ಸುಲ್ತಾನನಿಂದ. ಆ 800 ಕುಟುಂಬದಲ್ಲಿ ಸುಮಾರು ಜನ ಸಂಗೀತ ಕಲಾವಿದರಿದ್ದರು. ನಮ್ಮ ಕರ್ನಾಟಕ ಸಂಗೀತ ಪ್ರಪಂಚದ ಗಾನಕಲಾಭೂಷಣ ಎಂ.ಎ. ನರಸಿಂಹಾಚಾರ್ ಅವರ ಹಿಂದಿನ ಹಿರಿಯರು ಸಹ ಆ ಕುಟುಂಬದಲ್ಲಿ ಸೇರಿದ್ದರು. ಆತ ಕೇವಲ ಮನುಷ್ಯರನ್ನು ಮಾತ್ರ ಹತ್ಯೆ ಮಾಡಲಿಲ್ಲ, ಒಂದು ಸಂಸ್ಕೃತಿಯನ್ನು ನಾಶ ಮಾಡ್ದ, ಸಾಹಿತ್ಯವನ್ನು ನಾಶ ಮಾಡ್ದ. ಎಷ್ಟೋ ವರ್ಷಗಳ ಕಾಲ ಎಲ್ಲರ ಮನಸ್ಸಿನಲ್ಲೂ ಘಾಸಿಯಾಗುವಂತಹ ಕೆಲಸವನ್ನು ಆತ ಮಾಡ್ದ. ನಮಗೂ ಧೈರ್ಯ ಇದೆ. ನಾವು ಸಂತರೆಲ್ಲ ಮೈನಾರಿಟಿ, ಹೇಗೆ ಮೋಹನ್ ದಾಸ್ ಪೈ ಮೈನಾರಿಟಿನೋ ನಾವು ಈ ಭಾರತದಲ್ಲಿ ಸಂತರು ಸನ್ಯಾಸಿಗಳೆಲ್ಲ ಮೈನಾರಿಟಿ. ನಮ್ಮ ಮಾತನ್ನು ಯಾರೂ ಕೇಳೋದಿಲ್ಲ, ಆದರೆ ನಾವು ಹೇಳಲೇಬೇಕು. ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಅಷ್ಟು ಕೋಟಿ ಸರ್ಕಾರ ಖರ್ಚು ಮಾಡಿತು. ಈಗ 2 ವರ್ಷದ ಹಿಂದೆ ಈ ನಾಡಿಗೆ ಸುದೈವದಿಂದ ನಮ್ಮೆಲ್ಲರ ಸೌಭಾಗ್ಯದಿಂದ ಬಂದಂತಹ ಸಂತ ರಾಮಾನುಜರ ಸಹಸ್ರಮಾನ ವರ್ಷ ಆಯಿತು, 1000 ವರ್ಷಗಳಾಯಿತು. ಆ ಸಂತರು ಇಲ್ಲಿ ಬಂದಾಗ ಒಂದು ಹೊಸ ಸಂಸ್ಕೃತಿಯ ಅನಾವರಣವನ್ನು ಮಾಡಿದ್ರು, ಒಂದು ಹೊಸ ಸಂಪ್ರದಾಯದ ಅನಾವರಣವನ್ನು ಮಾಡಿದ್ರು.
ಈ ನಾಡಿನಲ್ಲಿ ಒಳ್ಳೆಯ ಸೌಹಾರ್ದವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಜಾತಿಗಳ ಕಲಹವನ್ನೆಲ್ಲ ನಿಲ್ಲಿಸಿ ಅದ್ಭುತವಾದಂಥ ಒಂದು ಪರಂಪರೆಯನ್ನು ಸೃಷ್ಟಿ ಮಾಡಿದ್ರು. ಅವರು ಅಸ್ಪೃಶ್ಯರನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋದರು. ಎಲ್ಲ ಜಾತಿಯವರನ್ನು ಸೇರಿಸಿ ಒಂದು ವಿನೂತನವಾದಂತಹ ವಿಶಿಷ್ಟವಾದಂತಹ ಸಂಸ್ಕೃತಿಯ ನಿರ್ಮಾಣವನ್ನು ಮಾಡಿದಂತಹ ರಾಮಾನುಜರ ಸಹಸ್ರಮಾನ ವರ್ಷವನ್ನು ಆಚರಣೆ ಮಾಡಿ ಅಂತ ನಾವು ಮಠದಿಂದ ಸರ್ಕಾರವನ್ನು ಕೇಳಿದಾಗ ಇದುವರೆಗೆ ಅದಕ್ಕೆ ಉತ್ತರ ಬರಲಿಲ್ಲ. 2 ವರ್ಷಗಳಾಯಿತು, ಇದುವರೆಗೆ ಮಾಡಲಿಲ್ಲ. ಇದು ಜಾತ್ಯತೀತವಾದಂತಹ ಸರ್ಕಾರದ ಯೋಚನೆ. ನಮ್ಮ ಭಾರತಕ್ಕೆ ಇವತ್ತಲ್ಲ ನೆನ್ನೆಯಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತದ ಮೇಲೆ ಅದೆಷ್ಟು ಆಘಾತಗಳು ನಡೆದಿದೆ. ನಮ್ಮ ಮೋಹನ್ ದಾಸ್ ಪೈ ಹೇಳಿದಂತೆ ಅತ್ಯಂತ ಪ್ರಾಚೀನವಾದಂತಹ ಸಂಸ್ಕೃತಿ ನಮ್ಮದು. ಡಾಕ್ಟರ್ ರಾಧಾ ಕುಮುದ ಮುಖರ್ಜಿಯವರು ಇನ್ಫಿನಿಟಿ ಆಫ್ ಒಂದು ಬುಕ್ಕನ್ನು ಬರೆದಿದ್ದಾರೆ. ಅದರ ಉಪೋದ್ಘಾತದಲ್ಲಿ ಒಂದು ಮಾತು ಹೇಳ್ತಾರೆ. ಇಡೀ ಜಗತ್ತಿನ ಸಂಸ್ಕೃತಿಗಳನ್ನೆಲ್ಲ ಹುಡುಕ್ತಾ ಬಂದರೆ ಅತ್ಯಂತ ಪ್ರಾಚೀನವಾದಂತಹ ಸಮನ್ವಯದ ದೃಷ್ಟಿಯಿಂದ ಇರುವಂತಹ ಸೌಹಾರ್ದಯುತವಾಗಿ ಇರುವಂತಹ ಸಂಸ್ಕೃತಿ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತದ ಸಂಸ್ಕೃತಿ ಅಂತ ಬರೀತಾರೆ. ಅದೆಷ್ಟು ಜನ ವಿದೇಶಿ ಪ್ರವಾಸಿಗರೆಲ್ಲ ನಮ್ಮ ದೇಶಕ್ಕೆ ಬಂದರು, ಈ ದೇಶವನ್ನೆಲ್ಲ ಸುತ್ತಾಡಿದ್ರು, ನಮ್ಮ ಸಂಸ್ಕೃತಿಯ ಅಧ್ಯಯನವನ್ನು ಮಾಡಿದ್ರು. ಅವರೆಲ್ಲರಿಗೆ ಆದಂಥ ಅನುಭವ ಈ ಸಂಸ್ಕೃತಿಯ ಸತ್ವದ ದರ್ಶನ ಅವರಿಗೆಲ್ಲ ಆಯಿತು. ಆದರೆ ನಮ್ಮ ಮೇಲೆ ಇಷ್ಟು ಆಘಾತಗಳಾಗ್ತಾ ಇದೆ. ಸಂಗೀತದ ಮೇಲಾಗತ್ತೆ, ಸಂಸ್ಕೃತಿಯ ಮೇಲಾಗತ್ತೆ, ಸಂತರ ಮೇಲಾಗತ್ತೆ. ರಾಮ ಈ ಭೂಮಿಯಲ್ಲಿ ಅವತರಿಸಿದ, ಅವನಿಗೆ ಒಂದು ಮಂದಿರವನ್ನು ಕಟ್ಟಲಿಕ್ಕೆ ನಮ್ಮಿಂದ ಆಗಿಲ್ಲ. ನಮಗೆ ಏನಾಗಿದೆ ಅಂತ ಒಂದೊಂದು ಸಲ ನಾವೇ ಪ್ರಶ್ನೆ ಹಾಕ್ಕೊಳ್ಬೇಕಾಗತ್ತೆ. ಈ ರಾಷ್ಟ್ರ ಜಡ ವಸ್ತು ಅಲ್ಲ, ಇದು ನಮ್ಮದು. ಇದು ಸಚೇತನವಾದಂಥದ್ದು. ಇಲ್ಲಿರುವಂತಹ ನದಿ ಇರಬಹುದು, ಪರ್ವತ ಇರಬಹುದು, ಸಂಸ್ಕೃತಿ ಇರಬಹುದು, ಜನ ಇರಬಹುದು, ಇವರೆಲ್ಲರಿಗೂ ಒಂದು ಪರಂಪರೆ ಇದೆ. ಅಂತಹ ಪರಂಪರೆ ಬಂದಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕ ಸಂಗೀತ ಶಾಸ್ತ್ರ, ಸಂಪ್ರದಾಯ, ಪರಂಪರೆಯ ಅದ್ಭುತವಾದಂಥ ಸಂಗಮ ನಮ್ಮ ಕರ್ನಾಟಕ ಸಂಗೀತ. ಇದಕ್ಕೆ ಮೊನ್ನೆಯ ಇತಿಹಾಸ ಇಲ್ಲ. ವೇದ ಕಾಲದಿಂದ ಇದೆ, ಋಷಿ ಮುನಿಗಳ ಕಾಲದಿಂದ ಇದೆ. ಪ್ರಣವದಿಂದ ಪ್ರಾರಂಭ ಆಗುವಂತಹ ಈ ಕರ್ನಾಟಕ ಸಂಗೀತಕ್ಕೆ ವಿಶಿಷ್ಟವಾದಂತಹ ಸ್ಥಾನ ಇದೆ. ಇದು ಗಂಗೆಯಂಥ ಪವಿತ್ರವಾದಂತಹ ಶಾಸ್ತ್ರ ಸಂಗೀತ. ಇದನ್ನು ಯಾರೂ ಮಲಿನಗೊಳಿಸೋಕ್ಕಾಗೋದಿಲ್ಲ. ಆದರೆ ಮಲಿನಗೊಳಿಸ್ತಾ ಇದ್ದಾರೆ. ಅದನ್ನು ಶುದ್ಧೀಕರಣ ಮಾಡೋದಕ್ಕೋಸ್ಕರ ಪ್ರಾಯಶಃ ಇಂತಹ ವಿಚಾರ ಸಂಕಿರಣಗಳು ನಮ್ಮ ನಾಡಿನಲ್ಲಿ ಮತ್ತೆ ಪತ್ತೆ ಆಗಬೇಕು. ಡಾಕ್ಟರ್ ಸತ್ಯವತಿ ನಮ್ಮ ಹತ್ತಕ್ಕೆ ಬಂದು ಮಾತಾಡಿದಾಗ ನಾವು ಇದೇ ಮಾತನ್ನು ಹೇಳಿದೆವು. ಸಂತರೆಂದೆಲ್ಲ ಒಂದಾಗಿ ಈ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ಕಂಕಣಬದ್ಧರಾದಾಗ ಈ ಎಲ್ಲ ಸಂಸ್ಕೃತಿಯ ಪುನರುತ್ಥಾನ ಆಗುತ್ತೆ ಅಂತ. ನಮ್ಮಲ್ಲಿ ಅದೆಷ್ಟು ಸಂಸ್ಕೃತಿಯ ಅನಾವರಣಗಳಾಗತ್ತೆ. ನಮ್ಮ ಮೋಹನ್ ದಾಸ್ ಪೈ ಬಹಳ ಅರ್ಥಗರ್ಭಿತವಾಗಿ ಮಾತಾಡಿದ್ರು. ಇವತ್ತು ಅವರ ಒಂದೊಂದು ಮಾತನ್ನು ನಾವು ಚಿಂತನೆ ಮಾಡಬೇಕಾದಂಥ ಮಾತು. ಎಲ್ಲರನ್ನ ಸ್ವೀಕಾರ ಮಾಡ್ತೀವಿ, ಎಲ್ಲ ಸಂಸ್ಕೃತಿಯನ್ನು ಸ್ವೀಕಾರ ಮಾಡ್ತೀವಿ, ಎಲ್ಲ ವಿಚಾರವನ್ನು ಸ್ವೀಕಾರ ಮಾಡ್ತೀವಿ. ಸಾವಿರಾರು ವರ್ಷಗಳ ಹಿಂದೆ ಅವತರಿಸಿದಂತಹ ಸಾಕ್ಷಾತ್ ಕೃಷ್ಣನಿಂದ ರಚನೆಯಾದಂತಹ ಗೀತೆಯ ಬಗ್ಗೆ ಇವತ್ತಿಗೂ ನಾವು ಅನೇಕ ಜನ ಟೀಕೆ ಮಾಡ್ತೀವಿ. ರಾಮಕೃಷ್ಣರನ್ನು ಟೀಕೆ ಮಾಡ್ತೀವಿ. ನಾವು ಏನು ಮಾಡ್ತೀವಿ? ಅದೇ ಬೇರೆ ಜಾತಿಯವರನ್ನು ಮಾಡಿದಾಗ ಸುಮ್ಮನೆ ಇರ್ತಾರ? ಬಹಳ ವರ್ಷಗಳ ಹಿಂದೆ ಡೆಕ್ಕನ್ ಪೇಪರ್ನಲ್ಲಿ ಯಾವುದೋ ಒಂದು ಲೇಖನ ಬಂತು, ಒಂದು ಸಮುದಾಯಕ್ಕೆ ಸೇರಿದಂಥ ಲೇಖನ ಬಂತು. ಮಾರನೇ ದಿವಸ ಡೆಕ್ಕನ್ ಪ್ರೆಸ್ಸನ್ನು ಸುಟ್ಟು ಹಾಕಿದ್ರು. ಆದರೆ ಇತ್ತೀಚಿನ ದಿವಸಗಳಲ್ಲಿ ನಮ್ಮೆಲ್ಲ ದಿನಪತ್ರಿಕೆಗಳಲ್ಲಿ ಎಷ್ಟು ಅವಹೇಳನಕಾರಿಯಾದಂಥ ಸಂಗತಿ ಬರುತ್ತೆ. ನಾವೇನು ಮಾಡ್ತೀವಿ? ನಿಸ್ತೇಜರಾಗಿದ್ದೀವಿ ನಾವು. ಯಾಕೆಂದರೆ ನಮ್ಮ ಸಂಸ್ಕೃತಿ ಅಂತಹದ್ದು, ಎಲ್ಲದನ್ನು ಸ್ವೀಕರಿಸುವಂತಹ ಸಂಸ್ಕೃತಿ ಇದು. ಅದಕ್ಕೋಸ್ಕರನೇ ಜಗತ್ತಿನ ಅತ್ಯಂತ ಪ್ರಾಚೀನ ಸಂಸ್ಕೃತಿ, ಅದೆಷ್ಟೋ ಸಂಸ್ಥೆಗಳು ಹೆಸರೇ ಇಲ್ಲದಂತೆ ಹೊರಟೋಯ್ತು.
5,000 ವರ್ಷಗಳು 10,000 ವರ್ಷಗಳ ಸಂಸ್ಕೃತಿಯ ಉಲ್ಲೇಖ. ಇಂಡಸ್ ವ್ಯಾಲಿ ಟು ಇಂದಿರಾ ಗಾಂಧಿ ಅಂತ ಡಾಕ್ಟರ್ ಎಂ ಎ ಕೃಷ್ಣಸ್ವಾಮಿಯವರು ಒಂದು ಪುಸ್ತಕವನ್ನು ಬರೆದರು, ಒಂದು ಚಿತ್ರವನ್ನು ಮಾಡಿದ್ರು. ಅವರು ನಮ್ಮೂರಿನವರು, ಅವರು ನಮ್ಮನ್ನು ಇದಕ್ಕೆ ಕರೆದಿದ್ದರು. ಆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದೆಯಲ್ಲ, ಅದ್ಭುತವಾದಂಥ ಸಿವಿಲೈಸೇಷನ್, ವೇದಕ್ಕೆ ಸಮವಾದಂಥ, ಏನು ವೇದದಲ್ಲಿ ಏನೇನು ನಿರೂಪಣೆಗಳಿದೆ ಅವೆಲ್ಲದರ ಕಲ್ಪನೆಯನ್ನು ಅಲ್ಲಿ ಮಾಡಿದರು ಅವರು. ಅಂತಹ ಪ್ರಾಚೀನ ಸಂಸ್ಕೃತಿ ನಮ್ಮದು. ಆ ಸಂಸ್ಕೃತಿಯ ಪುನರುತ್ಥಾನ ಆಗಬೇಕು. ಅಂತಹ ಕೆಲಸವನ್ನು ನಮ್ಮ ಇನ್ಫಿನಿಟಿ ಫೌಂಡೇಶನ್ ಬಹಳ ಸಮರ್ಪಕವಾಗಿ ಮಾಡ್ತಾಯಿದೆ. ಅವರನ್ನು ನಾನು ಹಾರ್ದಿಕವಾಗಿ ಅಭಿನಂದಿಸ್ತಾ, ಈ ಕರ್ನಾಟಕ ಸಂಗೀತಕ್ಕೆ ತನ್ನದೇ ಆದಂತಹ ಅಸ್ತಿತ್ವ ಇದೆ, ತನ್ನದೇ ಆದಂಥ ಸ್ಥಾನ ಇದೆ. ಆ ಶಾಸ್ತ್ರ, ಸಂಪ್ರದಾಯ, ಪರಂಪರೆಗಳ ಅದ್ಭುತವಾದಂತಹ ಸಂಗಮ ಬೇರೆ ಎಲ್ಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಶಾಸ್ತ್ರೀಯವಾದಂಥ ಚೌಕಟ್ಟಿನಲ್ಲಿ ನೂರಾರು ವರ್ಷಗಳು, ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಇದು ಇಲ್ಲಿ ನಿಂತಿರುವಂಥದ್ದು. ತ್ರಿಮೂರ್ತಿಗಳಾದಂತಹ ಸದ್ಗುರು ತ್ಯಾಗರಾಜ ಸ್ವಾಮಿಗಳು, ಶ್ಯಾಮಶಾಸ್ತ್ರಿಗಳು, ಮುತ್ತುಸ್ವಾಮಿ ದೀಕ್ಷಿತರು, ಅವರೆಲ್ಲ ಅವತಾರ ಪುರುಷರು. ಅವರೆಲ್ಲ ಕೂತು ಬರೆದಿದ್ದಲ್ಲ ಈ ಎಲ್ಲ ಕೃತಿಗಳೆಲ್ಲ, ಭಗವಂತ ಅವರ ಹೃದಯದಲ್ಲಿ ಕುಳಿತು ಬರೆಸಿದ್ದು. ಶ್ರೀರಾಮ ತ್ಯಾಗರಾಜ ಸ್ವಾಮಿಗಳ ಹೃದಯದಲ್ಲಿ ಕುಳಿತು ಬರೆಸಿದ್ದು. ಪುರಂದರದಾಸರ ಹೃದಯ ಕಮಲದಲ್ಲಿ ಕೃಷ್ಣ ಕುಳಿತು ಲಕ್ಷಾಂತರ ಕೃತಿಗಳನ್ನು ರಚನೆ ಮಾಡಿದ್ದು. ಅದರೆಲ್ಲಾದ ಜಾತಿಯ ಸೋಂಕಿದೆಯಾ? ಯಾವುದಾದ್ರೂ ವರ್ಗದ ಸೋಂಕಿದೆಯಾ? ಇಡೀ ಮನುಕುಲದ ಕಲ್ಯಾಣಕ್ಕಾಗಿ, ಮನುಕುಲದ ಉದ್ಧಾರಕ್ಕಾಗಿ ನಮ್ಮೆಲ್ಲ ಸಂತರು ಅವತರಿಸಿದ್ರು. ವಾಗ್ಗೇಯಕಾರೆಲ್ಲ ಅವತರಿಸಿದ್ದು ಅದಕ್ಕೋಸ್ಕರನೇ ಅದರಲ್ಲಿ ಅಷ್ಟು ಸತ್ವ ಇರೋವಂಥದ್ದು. ಅಂತಹ ಆ ಪ್ರಾಚೀನ ಸಂಸ್ಕೃತಿಯ ದ್ಯೋತಕವಾದಂತಹ ಕರ್ನಾಟಕ ಸಂಗೀತ ಉಳಿಬೇಕು, ಬೆಳೀಬೇಕು, ಮತ್ತೆ ಮುಂದುವರಿಬೇಕು. ಅದಕ್ಕೆ ನಮ್ಮ ಡಾಕ್ಟರ್ ಸತ್ಯವತಿ ಅಂಥ ವಿದುಷಿಗಳು, ವೃಂದಾಚಾರ್ಯ ಅಂಥವರು, ಇವರೆಲ್ಲ ಸೇರಿ ಈ ಒಂದು ಪುಟ್ಟ ಪ್ರಯತ್ನ ಅಲ್ಲ, ಇದು ಸಾರ್ಥಕವಾದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರನ್ನು ನಾನು ಅಭಿನಂದಿಸ್ತಾ, ಈ ಕರ್ನಾಟಕ ಸಂಗೀತದ ಇದು ನಿರಂತರವಾಗಿ ಪ್ರವಹಿಸುವಂಥದ್ದು, ಗಂಗೆಯಂತೆ ಈ ನಾಡಿನಲ್ಲಿ ನಿರಂತರವಾಗಿ ಪ್ರವಹಿಸುವಂಥವರು. ಇದರ ಅಸ್ತಿತ್ವವನ್ನು ನಾವು ಯಾರೂ ಅಲ್ಲಾಡಿಸೋಕ್ಕಾಗೋದಿಲ್ಲ. ಆದರೆ ಅದರ ಶುದ್ಧತೆಯನ್ನು, ಪಾವಿತ್ರ್ಯತೆಯನ್ನು, ಶಾಸ್ತ್ರವನ್ನು ಉಳಿಸುವಂತಹ ಕೆಲಸ ಆಗಬೇಕು ಅಂದರೆ ಇಂತಹ ವಿಚಾರ ಸಂಕಿರಣಗಳು ಆಗಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮದ ವೇದದಂತೆ ಪ್ರಾಚೀನವಾದಂತಹ ಕರ್ನಾಟಕ ಸಂಗೀತ ಉಳಿಬೇಕು, ಬೆಳಿಬೇಕು. ಇದಕ್ಕೆ ಯಾವುದೇ ಜಾತಿಯ ಲೇಪವನ್ನು ಮಾಡದೆ ಅದರ ಪ್ರತ್ಯೇಕತೆಯನ್ನು ಮಾತ್ರ ಉಳಿಸಿಕೊಂಡು ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡುವಂತಹ ಕೆಲಸ ಆದರೆ ಈ ವಿಚಾರ ಸಂಕಿರಣದ ಪ್ರಯತ್ನ ಸಾರ್ಥಕ ಆಗುತ್ತೆ. ನಮ್ಮ ಮೇಲೆ ಅನೇಕ ದಾಳಿಗಳಾಗ್ತಾನೇ ಇದೆ, ನಿರಂತರವಾಗಿ ಆಗ್ತಾ ಇದೆ. ನಾವು ಹಿಸ್ಟ್ರಿ ಆಫ್ ಕರ್ನಾಟಕ ಓದಿದ್ರೆ ಇವತ್ತಿಗೂ ರಕ್ತ ಕುದಿಯುತ್ತೆ. ಅದು ಆಗಿರೋಂಥ ಆಘಾತ ಕೇವಲ ಶ್ರೀರಂಗಪಟ್ಟಣ, ಮೇಲುಕೋಟೆ, ಆ ಮಣಿಕರ್ಣಿಕಾ ಘಾಟ್ ಅಲ್ಲ, ಅಲ್ಲಿ ಮಾತ್ರ ಆಗಿದ್ದಲ್ಲ, ಇಡೀ ಸಂಸ್ಕೃತಿಯ ಮೇಲೆ ಆಘಾತ ಆಯಿತು. ಆತ ಟಿಪ್ಪು ಪ್ರತಿನಿತ್ಯ ರಂಗನಾಥನ ದೇವಸ್ಥಾನದಲ್ಲಿ ಮುಂದೆ ಕುಳಿತು ಈ ಎತ್ತುಗಳು, ಹಸುಗಳನ್ನೆಲ್ಲ ಅದರ ಬಾಲವನ್ನು ತಿರುಗಿಸಿ ಓಡಿಸ್ತಾ ಇದ್ದಂತೆ. ಇವನು ಇಲ್ಲಿಂದ ಅವನು ಬಜ್ಜಿ ಹಾಕ್ತಾ ಇದ್ದಂತೆ. ಎಷ್ಟು ಎತ್ತುಗಳನ್ನು, ಎಷ್ಟು ಹಸುಗಳನ್ನು ಹಿಸ್ಟ್ರಿ ಆಫ್ ಕರ್ನಾಟಕದಲ್ಲಿ ಪೂರ್ಣ ಇದೆ. ಪ್ರಧಾನ ತಿರುಮಲಾರ್ಯರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡೋಕ್ಕೆ ಹೋದರು. ತುಂಬ ವಿರೋಧ ಬಂತು. ಅದರ ಪ್ರತಿ ಇವತ್ತಿಗೂ ಇದೆ ನಮ್ಮಲ್ಲಿ. ಅದನ್ನು ಓದಿದಾಗ ನಮ್ಮೆಲ್ಲರ ರಕ್ತ ಕುದಿಯುತ್ತೆ. ಆ ಟಿಪ್ಪು ಆವತ್ತು ನಾಶ ಮಾಡಿದ್ದು ವ್ಯಕ್ತಿಗಳನ್ನು, ಹತ್ಯೆ ಮಾಡಿದ್ದು ವ್ಯಕ್ತಿಗಳನ್ನು, ಮನುಷ್ಯರನ್ನೆಲ್ಲ, ಒಂದು ಸಂಸ್ಕೃತಿಯನ್ನು ಹತ್ಯೆ ಮಾಡಿದ್ರು. ಇವತ್ತಿಗೂ ಅದಕ್ಕೋಸ್ಕರನೇ ನಮ್ಮ ಸಂಪ್ರದಾಯದವರು ದೀಪಾವಳಿಯನ್ನು ಆಚರಿಸೋದಿಲ್ಲ. ದೀಪಾವಳಿಯ ದಿವಸ ಇವರಿಗೆ ವಿಶೇಷವಾದಂಥ ಆತಿಥ್ಯ ಕೊಡ್ತೀನಿ ಅಂಥೇಳಿ ಇವರೆಲ್ಲರನ್ನ, ಮಾತೆಯರನ್ನು, ಪುರುಷರನ್ನು, ವಿದ್ವಾಂಸರನ್ನು, ಕಲಾವಿದರನ್ನು ಒಂದು ಕಡೆ ಕೂಡಿಸಿ ಅವರನ್ನು ಹತ್ಯೆ ಮಾಡಿದ ಟಿಪ್ಪು. ಅಂತಹ ಒಂದು ಆಘಾತ, ಅವನತಿಯ ಇದರಲ್ಲೂ ಸಹ ನಮ್ಮ ಸಂಸ್ಕೃತಿ ಉಳಿದಿದೆ, ಸಂಗೀತ ಉಳಿದಿದೆ. ಇದು ಉಳಿಬೇಕು, ಉಳಿಯುತ್ತೆ. ಅಂತಹ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡೋಣ.
ಈ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿದಂತಹ ಎಲ್ಲ ಕಾರ್ಯಕರ್ತರನ್ನು, ಪದಾಧಿಕಾರಿಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ, ಬಹಳ ವರ್ಷಗಳ ನಂತರ ಮೋಹನ್ ದಾಸ್ ಪೈ ಅವರ ಭೇಟಿ ಇಲ್ಲಾಯಿತು. ನಾವು ಇಸ್ಕಾನ್ನಲ್ಲಿದ್ದಾಗ ಅವರು ಅಕ್ಷಯ ಪಾತ್ರ ಫೌಂಡೇಶನ್ನ ಮೀಟಿಂಗಿಗೆ ಬರ್ತಾಯಿದ್ರು. ಸುಮ್ಮನೆ ಒಂದು ನಕ್ಕು ಮಾತಾಡ್ತಾಯಿದ್ವು. ಇವತ್ತು ಅವರ ಮಾತನ್ನು ನಾವು ಕೇಳಿದ್ದೇವೆ. ಈ ಮಾತನ್ನು ನಾವೆಲ್ಲ ಇದನ್ನು ಪರ್ಕ್ಯುಲೇಟ್ ಮಾಡಬೇಕು, ಎಲ್ಲರಿಗೂ ಹೇಳಬೇಕು. ಇಂತಹ ಸಭೆಗಳು ನಡೀಬೇಕು. ನಮ್ಮ ಹಿಂದೂ ಸಂಸ್ಕೃತಿಯ ಔನ್ನತ್ಯವನ್ನು, ಅದರ ಅಂತಃಸತ್ವವನ್ನು ಎಲ್ಲರಿಗೂ ಅರಿವು ಮಾಡಿಕೊಡ್ಬೇಕು. ಕರ್ನಾಟಕ ಸಂಗೀತದ ಒಂದು ಅಂತರಂಗದ ಒಂದು ಅನುಭವವನ್ನು, ಅಂತರ್ಗಂಗೆಯಂತೆ ಹರಿಯುವಂತಹ ಅನುಭವವನ್ನು ನಾವೆಲ್ಲ ಮಾಡ್ಕೋಬೇಕು. ಸಂಗೀತ ಒಂದು ತಪಸ್ಸು. ನಾನು ಪದೇ ಪದೇ ಇದನ್ನು ಹೇಳ್ತೀನಿ, ಅದು ತಪಸ್ಸು. ಆ ತಪಸ್ಸು ನಮ್ಮೆಲ್ಲರಿಗೆ ಆಹ್ವಾನ ಆಗಬೇಕಾದ್ರೆ ಅದು ಸಾಧನೆ ಬೇಕು. ಅಂತಹ ಸಾಧನೆಯನ್ನು ಮಾಡ್ತಾ ಇರೋಂಥ ಎಲ್ಲ ಕಲಾವಿದರನ್ನು ಅಭಿನಂದಿಸ್ತಾ, ಅದು ಅನುಭವವನ್ನು ಮಾತ್ರ ಕೊಡೋದಿಲ್ಲ. ಕರ್ನಾಟಕ ಸಂಗೀತ ಅನುಭೂತಿಯನ್ನು ಕೊಡುತ್ತೆ. ಆ ಅನುಭೂತಿ ಆದಾಗ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ. ಹಾಗಾಗಿ ಈ ಸಂಗೀತ ಮೇಲುನೋಟಕ್ಕೆ ಸಂಗೀತ ಆದರೂ ಒಳಗಡೆ ಅದರ ಕೆಲಸ ಮಾಡೋದಿದೆಯಲ್ಲ, ಬಹಳ ವಿಭಿನ್ನವಾಗಿ ವಿಸ್ಮಯದ ರೀತಿ ಮಾಡುತ್ತೆ. ಆ ಅನುಭೂತಿಯನ್ನು ನಾವೆಲ್ಲ ಪಡೆದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸ್ತಾ ಈ ಮಾತನ್ನು ಶ್ರೀ ಕೃಷ್ಣನ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡ್ತಾಯಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಪೂಜ್ಯ ಸ್ವಾಮೀಜಿಯವರೇ, ತಮ್ಮ ಅಮೂಲ್ಯವಾದ ಆಶೀರ್ವಚನಕ್ಕೆ ನಾವೆಲ್ಲರೂ ತುಂಬ ಧನ್ಯರು. Swamiji's blessings and his direction have been paramount to us conducting today's sessions. Thank you so much, Swamiji.